ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ಟೊಮೆಟೊ ರೈಸ್. ಟೊಮೆಟೊ ರೈಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದ್ ಮಿಕ್ಸರ್ ಜಾರ್ಗೆ ಒಂದ್ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 3 ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ 3 ಗುಂಟೂರು ಮೆಣಸಿನಕಾಯಿನ ಹಾಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಹಾಗೆ ಸಣ್ಣ ತುಂಡು ಚಕ್ಕೆ ಹಾಕೋಬೇಕು, 3 ಲವಂಗ, 1 ಏಲಕ್ಕಿ, ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಸೋಂಪು ಕಾಳಿರತ್ತಲ್ಲ ಅದನ್ನ ಕೂಡ ಹಾಕೋಬಹುದು. ಅದ್ ಬೇಡ ಅನ್ನೋರು ಜೀರಿಗೆ ಹಾಕೋಬಹುದು, ಇದೆರಡು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ಇದಿಷ್ಟನ್ನ ಹಾಕೊಂಡು ನೈಸಾಗಿ ರುಬ್ಕೋಬೇಕು. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಅಥವಾ 2 ಈರುಳ್ಳಿ ತಗೊಳ್ತೀರಾ ಅಂದ್ರೆ ಸಣ್ಣ ಈರುಳ್ಳಿನ ತಗೊಂಡು ಉದ್ದುದ್ಕೆ ಕಟ್ ಮಾಡಿ ಇಟ್ಕೋಬೇಕು. ಹುಳಿ ಟೊಮೆಟೊ ಇತ್ತು ಅಂದ್ರೆ 2 ಸಾಕಾಗತ್ತೆ. ಆಪಲ್ ಟೊಮೆಟೊ ಅಥವಾ ಜಾಮ್ ಟೊಮೆಟೊ ಅಂತೀವಲ್ಲ, ಅದಿತ್ತು ಅಂದ್ರೆ 3 ಹಾಕೋಬೇಕು. 3, 4 ನಿಮ್ಗೆ ಕ್ವಾಂಟಿಟಿ ಹೇಗ್ ಬೇಕೋ ಹಾಗೆ. 2 ಕಪ್ ಅಕ್ಕಿ, 3 ಅಥವಾ 3.5 ಲೋಟದಷ್ಟು ನೀರನ್ನು ತಗೋಬೇಕಾಗತ್ತೆ. ಉಪ್ಪು, ಆಮೇಲೆ ಎಣ್ಣೆ. ಬನ್ನಿ ಫ್ರೆಂಡ್ಸ್, ರೆಸಿಪಿನ ಮಾಡಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಮಿಕ್ಸರ್ ಜಾರ್ಗೆ ಹೇಳಿದ್ನಲ್ಲ, ಈ ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ರುಬ್ಕೊಂಡಾಯ್ತು. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ. ನಾನು ಹಾಕೊಳ್ತೀನಿ. ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕೋಬಹುದು, ಅಥವಾ ಎರಡನ್ನು ಬ್ಯಾಲೆನ್ಸ್ ಮಾಡೋರು 2 ಸ್ಪೂನ್ ತುಪ್ಪ ಮತ್ತೆ 2 ಸ್ಪೂನ್ ಎಣ್ಣೆ ಹಾಕೋಬಹುದು. ಕೆಮ್ಮು ಈ ತರ ಎಲ್ಲ ಇತ್ತು ಅಂದ್ರೆ ಸ್ವಲ್ಪ ತುಪ್ಪನ ಕಮ್ಮಿ ತಿನ್ಬೇಕಾಗತ್ತೆ, ಹಾಗಾಗಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಣ್ಣೆ ಹಾಕೊಂಡಾಯ್ತು. ಈಗ ಸ್ಟವ್ ನ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ಉರಿ ಜೋರಿಟ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹೇಳುವಾಗ ಗೋಡಂಬಿ ಹೇಳಕ್ ಮರ್ತಿದೆ, ಹಾಗೆ ಕಸೂರಿ ಮೇಥಿ ಹೇಳಕ್ ಮರ್ತಿದೆ ಫ್ರೆಂಡ್ಸ್. ನಾನು ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಸ್ವಲ್ಪ ಉರಿ ಸಿಮ್ ಮಾಡ್ಕೊಳ್ಳೋಣ. ಸಿಮ್ ಮಾಡ್ಕೊಂಡು ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ. ಈಗ ಒಂದು 6-7 ಅಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಗೋಡಂಬಿನ ಫ್ರೈ ಮಾಡ್ಕೊಂಡಾಯ್ತು. ಈಗ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಉರಿ ಜೋರ್ ಮಾಡ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ಹಾಕೊಂಡಾದ್ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉರಿ ಜೋರೇ ಇದೆ ಫ್ರೆಂಡ್ಸ್. ಈರುಳ್ಳಿಯ ಹಸಿ ವಾಸನೆ ಹೋಗಿ ಒಂದು ಒಳ್ಳೆ ಘಮ ಶುರು ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ರುಬ್ಕೊಳ್ಳುವಾಗ ಹಸಿ ಕೊಬ್ಬರಿ ಕೂಡ ಸ್ವಲ್ಪ ಹಾಕಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಿಕ್ಸ್ ಅನ್ನ ಈ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಉರಿ ಸಣ್ಣ ಮಾಡ್ಕೊಂಡಿರ್ಬೇಕು. ಈ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಅದನ್ನೆಲ್ಲ ನೀಟಾಗಿ ಬಳ್ಕೊಂಡು ಕುಕ್ಕರ್ಗೆ ಹಾಕೋತೀನಿ. ಓಕೆ ಫ್ರೆಂಡ್ಸ್, ನಾನು ರುಬ್ಕೊಂಡಿದ್ದನ್ನ ಕುಕ್ಕರ್ ಹಾಕಿದ್ನಲ್ಲ, ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದು ಹೀಗೆ ಫ್ರೈ ಆಗ್ತಿರ್ಲಿ. ಉರಿ ಸಣ್ಣನೇ ಇಟ್ಟಿದ್ದೀನಿ. ಈಗ ನಾನು 3 ಟೊಮೆಟೊನ ಕಟ್ ಮಾಡ್ಕೊಂಡು ರುಬ್ಕೊಳ್ಳೋಕೆ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಸಾಧ್ಯ ಆದಷ್ಟು ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ರುಬ್ಕೊಂಡಿರುವಂತಹ ಟೊಮೆಟೊನ ಈ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ. ಓಕೆ ಫ್ರೆಂಡ್ಸ್, ಮಿಕ್ಸರ್ ಜಾರಿಗೆ ನೀರು ಹಾಕೊಂಡು ಈ ಕುಕ್ಕರ್ಗೆ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಉರಿ ಸಣ್ಣ ಇಟ್ಕೊಂಡು ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಈಗ 1 ಹಿಡಿಯಷ್ಟು ಬಟಾಣಿನ ಹಾಕೊಳ್ತೀನಿ. ಹಸಿ ಬಟಾಣಿ
ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಒಣ ಬಟಾಣಿ ಇತ್ತು ಅಂದ್ರೆ ರಾತ್ರಿ ಪೂರ ನೆನೆಸಿ ಯೂಸ್ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ನನ್ನ ಹತ್ರ ಹಸಿ ಬಟಾಣಿ ಇದೆ, ಅದನ್ನ ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಸಿ ಬಟಾಣಿ ಹಾಕಿ ಆಯ್ತಲ್ಲ, ಈಗ ಫ್ರೈ ಮಾಡ್ಕೊಳ್ಳೋಣ. ಉರಿ ಸಣ್ಣನೇ ಇದೆ. ಮಸಾಲ ಎಲ್ಲ ತಳ ಹತ್ಬಾರ್ದಲ್ವಾ, ಅದಕ್ಕೆ ಉರಿ ಜೋರ್ ಮಾಡ್ಕೋಬಾರ್ದು. ಓಕೆ ಫ್ರೆಂಡ್ಸ್, ನಾನಿಲ್ಲಿ 2 ಕಪ್ ಅಷ್ಟು ಅಕ್ಕಿನ ತೊಳೆದು ನೆನ್ಸಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಅಕ್ಕಿನ ಹಾಕಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನಿಲ್ಲಿ 2 ಲೋಟ ಅಕ್ಕಿಗೆ 3.5 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರ್ ಹಾಕಾದ್ಮೇಲೆ ಉರಿ ಜೋರ್ ಮಾಡ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಖಾರ ಹೇಗಿದೆ ನೋಡ್ಕೊಳ್ಳೋಣ. ಉಪ್ಪು ಬೇಕನ್ಸಿದ್ರೆ ಈಗ ಹಾಕೋಬಹುದು. ನಂಗೆ ಒಂದ್ ಸ್ವಲ್ಪ ಕಮ್ಮಿ ಅನ್ಸ್ತು, ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಕೊಟ್ಕೊಳ್ಳೋಣ. ಉರಿ ಜೋರೇ ಇದೆ. ಓಕೆ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಆಗಿದೆ. ಈಗ ಒಂದ್ ಕುದಿ ಬರೋವರೆಗೂ ವೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಒಂದ್ ಕುದಿ ಬಂದಾಯ್ತು. ಈಗ ನಾವು ಕುಕ್ಕರ್ ಲಿಡ್ನ ಮುಚ್ಕೊಳ್ಳೋಣ. ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಿಲ್ ಬರೋ ತನಕ ವೇಟ್ ಮಾಡ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ಈ ಒಂದು ಕುಕ್ಕರ್ ಪ್ರೆಷರ್ ಬಿಡೋ ತನಕ ವೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಪ್ರೆಷರ್ ಇಳಿದಿದೆ. ಲಿಡ್ನ ಓಪನ್ ಮಾಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೈಡಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೈಡಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉದುದ್ರಾಗಿ ಮಸ್ತ್ ಘಮ್ ಅನ್ನುವಂತಹ ಟೊಮೆಟೊ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈ ಒಂದು ಟೊಮೆಟೊ ರೈಸ್ ನ ನಾವು ಮೊಸರು ಬಜ್ಜಿ ಜೊತೆ ತಿನ್ಬೋದು, ಆಮೇಲೆ ಕಾಯಿ ಚಟ್ನಿ ಜೊತೆ ತಿನ್ಬೋದು. ಏನು ಬೇಡ ಅಂದ್ರೆ ಹಾಗೆ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಮಸ್ತ್ ಟೇಸ್ಟ್ ಇರುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೆ ಹೇಳ್ ಮಾಡ್ಸಿದ ರೆಸಿಪಿ ಈ ನಮ್ಮ ಟೊಮೆಟೊ ರೈಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ, ಟೊಮೆಟೊ ರೈಸ್ ರೆಸಿಪಿ. ಈ ಒಂದು ರೆಸಿಪಿನ ಹೇಳ್ಕೊಟ್ಟ ರೀತಿ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ. ನಾನ್ ನಿಮ್ಗೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.